ಕಾರಣ ಅಂತ ಆ ಕಾಲೇಜ್ ಗೇಟ್ ಇಂದ ಹಿಡಿದು ಆ ಎಲ್ಲಿಗೋದ್ರೂ ಹೋಗು ಒಳ್ಳೆ ಹುಡುಗಿರು ಕಲರ್ ಹುಡುಗಿರು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್ ಡೇ 7. ಇವತ್ತು ನಾನು ಬೆಳಿಗ್ಗೆ ಬೇಗನೆ ಕಾಲೇಜಿಗೆ ಹೋಗಬೇಕಾಗಿತ್ತು, ಯಾಕಂದರೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಇದ್ದಿದ್ದರಿಂದ. ಬರ್ತಾ ಬರ್ತಾ ಜನ ಜಾಸ್ತಿ ಆಗ್ತಾರೆ ಅಂತ ಅಂದ್ಕೊಳ್ತಾ ಇದ್ದೆ, ಆದರೆ ಇಲ್ಲಿ ತುಂಬ ಜನ ಕಮ್ಮಿ ಆಗ್ತಾನೆ ಹೋಗ್ತಾ ಇದ್ರು ಪ್ಲೇಸ್ಮೆಂಟ್ಸ್ ಟ್ರೈನಿಂಗಲ್ಲಿ. ಇವತ್ತು ನಮ್ಮ ಕಾಲೇಜಲ್ಲಿ NCC ಅವರಿಗೆ ಬ್ಯಾಚ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ರು ಪ್ರಿನ್ಸಿಪಲ್ ಅವರು. ನನ್ನ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಪ್ಲೇಸ್ಮೆಂಟ್ಸ್ ಟ್ರೈನಿಂಗ್ನ ಅಟೆಂಡ್ ಮಾಡ್ತಾ ಇದ್ದಾರೆ ಅಂತ. ಜೀವನದಲ್ಲಿ ಇವರು ಉದ್ಧಾರ ಆದಂಗೆನೆ ಬಿಡಿ, ನಾನು ಇದ್ಮೇಲೆ ನನ್ನ ಫ್ರೆಂಡ್ಸ್ನ ಉದ್ಧಾರ ಮಾಡೇ ಮಾಡ್ತೀನಿ. ಆಮೇಲೆ ನಮಗೆ ಲಂಚ್ ಬ್ರೇಕ್ ಕೊಟ್ಟರು. ಲಂಚ್ ಬ್ರೇಕ್ ಆದಮೇಲೆ ಒಬ್ಬರು ಬಂದರು, ನೀವೇ ನೋಡಿ. ಸೊ SSCT ಕಾಲೇಜ್ ಹೋದೆ, ಅಲ್ಲಿ ಎಂಟೆಕಾಲ್ ಟ್ರೈನ್ ಮಾಡೋಣ ಅಂತ ಆ ಕಾಲೇಜ್ ಗೇಟ್ ಇಂದ ಹಿಡಿದು ಆ ಎಲ್ಲಿಗೋದ್ರೂ ಹೋಗು ಒಳ್ಳೆ ಹುಡುಗಿರು ಕಲರ್ ಹುಡುಗಿರು. ಮಗ ನಮ್ಮ ಕಾಲೇಜಿಂದ ಹುಡುಗಿರು ಯಾರು ಇಲ್ಲಲ್ಲ ಅಂತ ನಾನು, ಬಟ್ ಹುಡುಗಿ ನೋಡ್ತಿದ್ದೆ, ಒಂದು 10 ನಿಮಿಷ ಹುಡುಗಿ ನೋಡ್ತಿದ್ದೆ, ಚೆನ್ನಾಗಿತ್ತು, ಕಣ್ಣಿಗೆ ನೇತ್ರ ತುಂಬಾ ಸಿಕ್ತು. ಥಾಟ್ ಈ ಕಾಲೇಜ್ ಮಾಡ್ಬೇಕು ನೋಡಪ್ಪ ಅಂತ ಅನ್ಕೊಂಡೆ. ಅವ್ರು ಅಡ್ಮಿಷನ್ ಕೇಳಿದೆ, ನನ್ನ ಪರ್ಸೆಂಟೇಜ್ ತುಂಬಾ ಕಮ್ಮಿ ಇತ್ತು. ಅಲ್ಲಿ MTech ಮಾಡೋಕ್ಕೂ ನನಗೆ ನಾನಲ್ಲಿ ಐ ವಾಸ್ ನಾಟ್ ಫಿಟ್. ನೋ ದಾಟ್ ಕಾಲೇಜ್ ವಾಸ್ ನಾಟ್ ಫಿಟ್. ನೋಡಿದ್ರಿ ಅಲ್ವಾ ನನಗೆ ಎಂತೆಂಥ ಒಳ್ಳೊಳ್ಳೆ ಟ್ರೈನರ್ಸ್ಗಳು ಬರ್ತಾ ಇದ್ದಾರೆ ಅಂತ. ಆಮೇಲೆ ಅದು ಮುಗಿದ ಮೇಲೆ ನಾನು ಸುವರ್ಣ ಭವನ್ಗೆ ಹೋದೆ. ನಮ್ಮ ಅಪ್ಪಂಗೆ ಗೊತ್ತಿರೋರ ಹತ್ರ ಕೀ ಕೊಟ್ಟಿರ್ತೀನಿ, ಈಸ್ಕೊ ಅಂದ್ಬಿಟ್ಟು. ಸೊ ಕಾರ್ ಕೀ ಇಸ್ಕೊಂಡು ಕಾರ್ ಡ್ರೈವಿಂಗ್ನ ಸ್ವಲ್ಪ ಹೊತ್ತು ಪ್ರಾಕ್ಟೀಸ್ ಮಾಡಿದೆ. ಆ್ಯಂಡ್ ಅದು ತುಂಬ 7 ಗಂಟೆವರೆಗೂ ಆಗೋಯಿತು. ಆಮೇಲೆ ನಾನು ಮನೆಗೆ ಹೋದೆ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಆ್ಯಂಡ್ ಫಾಲೋ ಮಾಡೋದು ಮರಿಬೇಡಿ. ಯೂಟ್ಯೂಬಲ್ಲೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.